ಚೂರು ಮೂಮೆಂಟ್ ಇದೆ. ಆರಕ್ಕೆ ಮತ್ತು ಆರಕ್ಕೆ ಅಂಬೇಡ್ಕರ್ ಜಯಂತಿ ಮುನ್ನನೇ ನಮ್ಮ ಅಮೋಘ ವಾಹಿನಿಗೆ ಬಂದಂಥ ಪ್ರಶಸ್ತಿಯ ಕಾರಣಕ್ಕಾಗಿ ಸುಮಾ ಮೇಡಮ್ ಅವರು ಯಾವತ್ತು ಬರ್ತಾರೆ ಸನ್ಮಾನ ಮಾಡಬೇಕು ಅವ್ರು ನಮ್ಮ ಸಂಘಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ವಿ. ಆದರೆ ಅವರು ಸದ್ಯಕ್ಕೆ ಬರಲ್ಲ ಅಂತ 2-3 ಸರಿ ತಳ್ಳಿ ಹಾಕುವಂಥ ಪ್ರಯತ್ನವನ್ನು ನಮ್ಮ ಮಮತವ್ರು ಮಾಡೋದು. ಆ ಕಾರಣಕ್ಕಾಗಿ ಕಳೆದ ವಾರನೇ ಬನ್ನಿ ಅಂತೇಳಿ ಅವ್ರು ಕರೆದಿದ್ವಿ, ಅಲ್ಲಿದ್ವಿ ಅಂತೇಳಿ ಟೈಮ್ ಕೊಡಲಿಲ್ಲ. ಕೊನೆಗೆ ಅಂಬೇಡ್ಕರ್ ಜಯಂತಿನ ಮಾಡೋ ಆಲೋಚನೆ ಬಂದಾಗ ಅವತ್ತೇ ಸನ್ಮಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಚಾರ ಅಂತ ತಿಳ್ಕೊಂಡು ಅವ್ರನ್ನ ಸನ್ಮಾನಕ್ಕೆ ಆಹ್ವಾನ ಮಾಡಿದ್ದೇವೆ. ಜೊತೆಗೆ ಅಂಬೇಡ್ಕರ್ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನು ಸನ್ಮಾನ ಮಾಡುವಂಥ ವಿಚಾರ ನಮ್ಮ ಪದಾಧಿಕಾರಿಗಳ ಜೊತೆ ನಾನು ಸೂಕ್ಷ್ಮವಾಗಿ 4-5 ಮಂದಿ ಜೊತೆ ಚರ್ಚೆ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು, ಆಮೇಲೆ ನಾವು ಆತ್ಮಪೂರ್ವಕವಾಗಿ ಪ್ರಸ್ತಾಪ ಮಾಡಿದ್ದು 4 ಜನರಲ್ಲಿ. ಒಬ್ಬರು ಶಿಕ್ಷಕರು, ಇನ್ನೊಬ್ಬರು ರೈತರು ಅಥವಾ ಸೈನಿಕರು ಅಥವಾ ಪೌರ ಕಾರ್ಮಿಕರು. ಈ 4 ಜನರು ಕೂಡ ನಮ್ಮ ಆಯ್ಕೆಯಾಗಿದ್ದು ಪೌರ ಕಾರ್ಮಿಕರು. ಜೊತೆಗೆ ಪೌರ ಕಾರ್ಮಿಕರನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಬದಲಾಗಬಾರ್ದು. ಯಾರು ಪ್ರಭಾವಕ್ಕೊಳಗಾದವ್ರನ್ನ ನಾವೀಗ ನಗರಸಭೆಗೆ ಹೇಳಿದ್ರು ಅಥವಾ ಆಯುಕ್ತರಿಗೆ ಹೇಳಿದ್ರು ಅಥವಾ ಸಂಘಟನೆಗೆ ಹೇಳಿದ್ರು, ಯಾರೋ ಪ್ರಭಾವಕ್ಕೊಳಗಾದವ್ರನ್ನ ಆಯ್ಕೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ನಾವು ಭಾಳ ವರ್ಷದಿಂದ ನಾನು ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಇವ್ರನ್ನ ಗಮನಿಸಿದ್ದೆ. ಅವರೊಬ್ಬರನ್ನ ಹುಡುಕಿ ಅವರ ನಂಬರ್ ತಗೊಳ್ಳಿ ಅಂತ ಹೇಳಿದೆ. ಹುಡುಕಿ ಕೆಲಸ ಮಾಡೋರು ಇವ್ರನ್ನ ಗಮನಿಸಿದ್ವಿ. ಹಾಗಾಗಿ ಇವ್ರಿಬ್ಬರನ್ನ ನಂಬರ್ ತಗೊಂಡು ಅವ್ರಿಗೆ ಬರ್ಲಿಕ್ಕೆ ಹೇಳಿ ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನ ಮತ್ತು ನಟರಾಜ್ ಅವರಿಗೆ ಅವರ ಜವಾಬ್ದಾರಿ ಕೊಟ್ಟಿದ್ವಿ. ಹಾಗಾಗಿ ಅವರಿಬ್ಬರನ್ನ ಕರೆಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಇವತ್ತು ಸಮಾಜದ ನಾವೆಲ್ಲರೂ ಪ್ರತಿನಿತ್ಯ ಬೀದಿಗೆ ಸೇರ್ತಕ್ಕಂಥದ್ದು ಅಥವಾ ಯಾರೋ ಬಿಸಾಕುವಂಥದ್ದು ಎಲ್ಲವನ್ನು ಸ್ವಚ್ಛಗೊಳಿಸಿ ಇಡೀ ಪರಿಸರಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರನ್ನ ಇವತ್ತು ಕರೆಸಿ ಇಲ್ಲಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಮರ್ಥನೀಯ ಹಾಗೂ ಸ್ವಾಗತಾರ್ಹ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಮುಂದೆ ಕೂಡ ಈ ಥರದವ್ರನ್ನೇ ನಮ್ಮ ಸಂಘಕ್ಕೆ ಕರೆಸಿ ಅವರನ್ನು ಗೌರವಿಸುವ ಮೂಲಕ ಸಂಘದ ಗೌರವ ಹೆಚ್ಚಾಗುತ್ತೆ ಅನ್ನೋದು ನನ್ನ ಭಾವನೆ. ಜೊತೆಗೆ ಪ್ರಮೋದ್ ಅವರು, ನಾವು ಮದನಗೌಡರು ಬಹಳ ಹಳೆಯ ಆತ್ಮೀಯರು. ಅವರಿಬ್ಬರು ಆಗಾಗ ಈ ಥರದ ಒಂದು ಸಂಗತಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಮತ್ತೆ 3ರವರೇ ಯಾರು ಮಧ್ಯಪ್ರವೇಶ ಮಾಡೋಕ್ಕೆ ಬಿಡಲ್ಲ ಅವರು. ಮತ್ತೆ ಅದೇ ಥರ ಸಂಬಂಧ ಗಟ್ಟಿಯಾಗಿರುತ್ತೆ. ಪ್ರಮೋದ್ ಅವರು ಅವರಷ್ಟು ಶಿಸ್ತು ನಮ್ಮ್ಯಾರಿಗೂ ಇಲ್ಲ ಅಂತ ಕಾಣುತ್ತೆ. ನಮಗೆ ಅವರಷ್ಟು ಆರ್ಥಿಕ ಶಿಸ್ತು, ಬೇರೆ ವ್ಯಾವಹಾರಿಕ ಶಿಸ್ತಿದ್ದರೆ ನಾವು ಕೂಡ ಬೆಳಿಬೋದಿತ್ತು. ಆದರೆ ಯಾವ ಶಿಷ್ಯರಾಗಿ ರಂಗಸ್ವಾಮಿ ಅವರೊಬ್ಬರು ಉಳಿಸ್ಕೊಂಡಾಗ ನನಗೆ ಕಾಣುತ್ತೆ ಆ ಶಿಸ್ತನ್ನ. ಆ ಕಾರಣಕ್ಕೆ ಅವರಿಬ್ಬರು ಸದೃಢವಾಗಿ ಬೆಳೆದಿದ್ದಾರೆ. ಈ ನಮ್ಮ ಆತ್ಮೀಯರೊಬ್ಬರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರಶಸ್ತಿ ಪಡೆದಿರ್ತಕ್ಕಂಥ ಅತ್ಯಂತ ಸಂತೋಷದ ವಿಚಾರ. ಜೊತೆಗೆ ಅಮೋಘ ವಾಹಿನಿ ಜೊತೆಗೆ ಅವರು ಜನಮಿತ್ರ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡೋದು. ಜನಮಿತ್ರ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅದನ್ನು ವರ್ಣರಂಜಿತ ಪತ್ರಿಕೆ ಕೂಡ ಮಾಡೋದು. ಆದರೆ ನಾವೊಂದು 3-4 ಜನ ರವಿನಾಥ್ ಹೇಳ್ತಿದ್ದಾರೆ, ನಾವು 3-4 ಜನ ಕಟ್ಟಿಬಿಟ್ಟು ಮದನಗೌಡರಿಗೆ ನೀವು ಆ ಜವಾಬ್ದಾರಿನ ಕೊಡಬೇಕು. ನೀವು ಅಮೋಘ ವಾಹಿನಿಯಲ್ಲಿ ಗುರುತಿಸ್ಕೊಂಡಿದ್ದೀರಿ, ನಿಮಗೆ ಪತ್ರಿಕೆಯ ಜವಾಬ್ದಾರಿ ಬೇಡ ಕೊಡ್ಬೋದಲ್ಲ. ಹಾಗಾಗಿ ನೀವು ಮದನಗೌಡರಿಗೆ ಪತ್ರಿಕೆಯನ್ನು ಕೊಡಬೇಕು ಅಂತೇಳಿ ಒಂದು 5 ನಿಮಿಷದ ಅವಧಿಯಲ್ಲಿ ನಾವು 4 ಜನ ಮಾತಾಡ್ಕೊಂಡು
ಕೀ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಮಾತು ಕೊಡಬೇಕು ಅಂತೇಳಿ ಕೈ ಕೊಡಿಸಿದ್ವಿ. ಅದ್ರ ಪ್ರಕಾರ ಅವರು ನಡ್ಕೊಂಡ್ರು, ಇವರು ನಡ್ಕೊಂಡ್ರು. ಹಾಗಾಗಿ ಆ ಪತ್ರಿಕೆಯನ್ನು ಅತ್ಯಂತ ಇನ್ನೂ ಉತ್ತಮ ರೀತಿಯಲ್ಲಿ ಮೊದಲುಗಳು ಮತ್ತು ನವೀನ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಪ್ರಮೋದ್ ಅವರದ್ದು ಅದೊಂದು ಒಳ್ಳೆಯ ನಿರ್ಧಾರ ಅಂತ ಕಾಣುತ್ತೆ. ದುಡ್ಡು ಕೊಡೋಣ ಅಂತ ಅದು ಹೇಳ್ತೀವಿ. ಯಾವ ಕಾರಣಕ್ಕೆ ಹೇಳಿದ್ರೆ ಅಂದರೆ ಮೊದಲುಗಳು ಅಮ್ಮದಲ್ಲಿ ನಮ್ಮನ್ನ ಸರಿಯಾಗಿ ಮುಗಿಸ್ತಿಲ್ಲ ಅಂತ ಸನ್ಮಾನ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಾರಣಕ್ಕೆ ನಮ್ಮ ಮುಂದೆ ಕೇಳಿದ ಪರಿಸ್ಥಿತಿ ಗೌರವ ಬೇರೆ, ನೀವು ಅರ್ಥ ಮಾಡ್ಕೊಂಡ್ರೆ ಈಗ ಪತ್ರಕರ್ತರ ಸಂಘದಲ್ಲಿ ನಮ್ಮ ಪತ್ರಕರ್ತರ ಸಂಘದಲ್ಲಿ ನಮ್ಮ ತಂಡ ಅತ್ಯುತ್ತಮವಾಗಿ ಸ್ಪಂದಿಸುತ್ತೆ ಅಂತಕ್ಕಂಥ ಕಾರಣದಿಂದಾಗಿ ಇಲ್ಲಿ ಒಳ್ಳೆಯ ಕೆಲಸಗಳನ್ನ ಅಮೋಘ ಸುದ್ದಿವಾಹಿನಿಯನ್ನು ನಡೆಸಿಕೊಂಡು ಬಂದರು. ತದನಂತರ ಅವರೇ ಪತ್ರಿಕೆ ಮುಖಾಂತರ ಅವರು ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಸೊ ಹಾಗಾಗಿ 20 ವರ್ಷಗಳಲ್ಲಿ ಅಮೋಘ ಸುದ್ದಿವಾಹಿನಿಗೆ ಏನು ಕೆಲಸ ಮಾಡಿದ್ದಾರೆ ಈ ಮುಖಾಂತರ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ನಮ್ಮ ಅಮೋಘ ಸುದ್ದಿವಾಹಿನಿಗೆ ಕೆಲಸ ಮಾಡಿದಂಥ ಎಲ್ಲರನ್ನೂ ಒಂದು ಕಡೆ ಸೇರಿಸಬೇಕು ಮತ್ತು ಪತ್ರಕರ್ತರಿಗೂ ಕೂಡ ಒಂದು ಔತಣ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಅದು ನಿಮಗೆ ಎಲ್ಲರೂ ತಿಳಿಸಿ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಆ ಒಂದು ಮೊತ್ತವನ್ನು ಸಂಪಾದನೆ. ಅಮೋಘ ಯಾವುದೇ ನಾನು ಹೇಳ್ದಂಗೆ ಒಬ್ಬರ ಸುದ್ದಿವಾಹಿನಿಯಲ್ಲ, ಎಲ್ಲರ ಸುದ್ದಿವಾಹಿನಿಯದು. ಹಾಗಾಗಿ ಮತ್ತೊಮ್ಮೆ ನಾನು ಪತ್ರಕರ್ತರ ಸಂಘದ ವತಿಯಿಂದಾಗಿ ಏನು ಇವತ್ತು ಅಮೋಘ ಸುದ್ದಿವಾಹಿನಿಗೆ ಸಿಕ್ಕಂಥ ಗೌರವಕ್ಕೆ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾನು ಆ ಪೀರಿಯಡ್ನಲ್ಲಿ ನನ್ನ ಎಲ್ಲ ಕುಟುಂಬದ ಪರವಾಗಿ ಅಮೋಘ ಸುದ್ದಿವಾಹಿನಿಯ ಪರವಾಗಿ ನಮ್ಮ ಎಲ್ಲ ತಾಲೂಕಿನ ವರದಿಗಾರರ ಪರವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ.